ನೀವೇನಾದರೂ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ? ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇಲ್ವಾ? ಬೇಸಿಕ್ಕಾಗಿ ನಾವೇನು ಕಲ್ತ್ಕೋಬೇಕು ಅಂದರೆ ಫಸ್ಟು ವಿಡಿಯೋ ಮಾಡೋದು ಗೊತ್ತಿರಬೇಕು, ಮತ್ತು ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿದ್ರೆ ನಮ್ಮ ವಿಡಿಯೋ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದು ಗೊತ್ತಿರಬೇಕು. ಆದ್ದರಿಂದ ನಾನಿವತ್ತು ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾರ್ಮಲಾಗಿ ಎಲ್ಲರ ಹತ್ರನೂ ಫೋನ್ ಇದ್ದೇ ಇರುತ್ತೆ, ಫೋನಲ್ಲಿ ನೀವು ವಿಡಿಯೋ ಮಾಡ್ಬೋದು. ಆದರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಒಂದು ಪ್ರಾಡಕ್ಟ್ನ ಚೆನ್ನಾಗಿ ನೀವು ತೋರಿಸ್ಬೋದು. ಯಾವ ರೀತಿ ಅಂತ ಈ ಪ್ರಾಡಕ್ಟ್ನ ಓಪನ್ ಮಾಡಿ ಅದಾದ್ಮೇಲಿಂದ ಹೇಳ್ತೀನಿ ನಿಮಗೆ. ಬನ್ನಿ, ಈಗ ಈ ಪ್ರಾಡಕ್ಟ್ ನಾನು ಅಮೆಝಾನಿಂದ ತರಿಸಿದ್ದೀನಿ. ಈ ಪ್ರಾಡಕ್ಟ್ ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬುಕ್ ಮಾಡ್ಕೊಂಡ್ರಿ. ಇದು ಪ್ರಾಡಕ್ಟ್ ಏನು ಪ್ರಾಡಕ್ಟ್ ಅಪ್ಪ ಅಂತ ಅಂದರೆ ಒಂದು ಸ್ಟ್ಯಾಂಡು. ಈ ಪ್ರಾಡಕ್ಟ್ನ ಈಗ ಓಪನ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಹೇಗಿದೆ, ಕ್ವಾಲಿಟಿ ಹೆಂಗಿದೆ, ಈ ಪ್ರೈಸಿಗೆ ಈ ಪ್ರಾಡಕ್ಟ್ನ ಕೊಂಡ್ಕೋಬೋದಾ ಎಲ್ಲ ನಾನು ತಿಳಿಸ್ತೀನಿ. ಬನ್ನಿ ನೋಡೋಣ. ನೋಡ್ರಿ, ಏನು ಪ್ರಾಡಕ್ಟ್ ಅಪ್ಪ ಅಂತ ಅಂದರೆ ಇದು ಒಂದು ಸ್ಟ್ಯಾಂಡು. ಈ ಸ್ಟ್ಯಾಂಡಲ್ಲಿ ಏನೇನಿರುತ್ತೆ ನೋಡ್ರಿ. ಇದು ಸ್ಟ್ಯಾಂಡು ಅಂದರೆ ಕ್ಲ್ಯಾಂಪ್. ಇದು ಕ್ಲ್ಯಾಂಪು. ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಹೋಲ್ಡ್ ಮಾಡೋದು. ನಿಮಗೆ ಮೊಬೈಲ್ ನಿಮ್ಗೆ ಎಷ್ಟೇ ಅರ್ವೈದು ಇದರಲ್ಲಿ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ. ಒಳ್ಳೆ ಕ್ವಾಲಿಟಿನೂ ಚೆನ್ನಾಗಿದೆ. ಇದ್ರ ಕ್ವಾಲಿಟಿ ನೋಡ್ಬೋದು ನೀವು, ಸೂಪರ್ ಬೆಂಕಿ ಆಗೈತೆ ಮಾತ್ರ. ಅದು ಬಿಟ್ಟರೆ ಇನ್ನೊಂದು ಕೊಟ್ಟಿರ್ತಾರೆ. ಇನ್ನೊಂದು ಪ್ರಾಡಕ್ಟ್ ನೋಡ್ರಿ, ಇದು ಅಷ್ಟೇ. ಇದು 360 ಡಿಗ್ರಿ ಅಂದರೆ ನಿಮ್ಮ ಮೊಬೈಲ್ನ ಎಷ್ಟು ಡಿಗ್ರಿ ಬೇಕಾದರೂ ಹಿಂಗೆ ರೊಟೇಟ್ ಮಾಡ್ಕೋಬೋದು. ಈ ಕ್ಲ್ಯಾಂಪಿಗೆ ಅಡ್ಜಸ್ಟ್ ಮಾಡಿದ್ರೆ ಈ ರೀತಿ ರೊಟೇಟ್ ಮಾಡ್ಕೋಬೋದು. ಆ ರೀತಿ ಒಂದು ಸಿಸ್ಟಮ್ ಇದೆ. ಇದನ್ನು ಟೈಟ್ ಮಾಡಿಕೊಂಡು ಮತ್ತೆ ಎಲ್ಲೂ ಶೇಕ್ ಆಗಂಗೂ ಮಾಡ್ಕೋಬೋದು. ಅದಾದ್ಮೇಲೆ ಈಗ ಮೇನ್ ಅಸಲಿ ಪಾಯಿಂಟ್ ಅಂದರೆ ಇದು ಮೇನ್ ಗನ್ ನೋಡ್ರಿ. ಏನು ಕ್ವಾಲಿಟಿ ಇದೆ ಗೊತ್ತಾ ಪ್ರಾಡಕ್ಟು. ನಿಮ್ಮ ಸೈಜೆಲ್ಲ ಕವರ್ ಎಲ್ಲ ಎತ್ತಿರ್ತೀನಿ. ಅದಾದ್ಮೇಲೆ ಪ್ರಾಡಕ್ಟ್ನ ಯಾವ ರೀತಿ ಅಸೆಂಬಲ್ ಮಾಡೋದು ಎಲ್ಲ ತೋರಿಸ್ತೀನಿ ನೋಡ್ರಿ. ಪ್ರಾಡಕ್ಟ್ ಮಾತ್ರ ಭಯಂಕರ ಕ್ವಾಲಿಟಿ. ನಾನು ಈ ಕ್ವಾಲಿಟಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಕ್ಕತ್ತಾಯ್ತು ಮಾತ್ರ. ಇದನ್ನು ಹೆಂಗಪ್ಪ ಅಸೆಂಬಲ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಬನ್ನಿ ತೋರಿಸ್ಕೊಡ್ತೀನಿ ನೋಡ್ರಿ ಹೆಂಗಿದೆ. ಇದು 30 ಸೆಂಟಿಮೀಟ್ರು, ಇದು 30 ಸೆಂಟಿಮೀಟ್ರು ಟೋಟಲಾಗಿ. ಈಗ ಹೆಂಗೆ ಅಸೆಂಬಲ್ ಮಾಡೋದು ಇದನ್ನು ಅಂತಂದರೆ ಫಸ್ಟು ಈಗ ನೋಡ್ರಿ, ಈ ರೀತಿ ಯಾವುದೋ ಒಂದು ಟೇಬಲ್ ಇರುತ್ತೆ ಅಂದ್ಕೊಳ್ಳಿ. ಆ ಟೇಬಲ್ಗೆ ಇದಿದೆಯಲ್ವ ಈ ಸಿಸ್ಟಮ್ಮು, ಇದನ್ನು ಕಂಪ್ಲೀಟಾಗಿ ಹೀಗೆ ಇದು ಮಾಡಿಕೊಂಡು ಈಗ ಇಂಥ ಜಾಗ ಈಗ ನೋಡ್ರಿ ಇಲ್ಲೇ ತೋರಿಸ್ತೀನಿ. ಇಂಥ ಜಾಗಕ್ಕೆ ಈ ಸಿಸ್ಟಮ್ಮು ಟೈಟ್ ಮಾಡಿಕೊಡ್ರಿ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿ ಶೇಕ್ ಆಗದೆ ಇರೋ ಥರ ಇದನ್ನ ರೆಡಿ ಮಾಡಿಕೊಡ್ರಿ. ಇದನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇದಿದೆ ನೋಡ್ರಿ ಈ ಸಿಸ್ಟಮು. ಇದನ್ನು ಇಲ್ಲಿ ಒಂದು ಹೋಲ್ಗಿದೆ, ಇಲ್ಲಿ ಒಂದು ಹೋಲಿದೆ. ಈ ಹೋಲ್ಗೆ ಈ ಒಂದು ಇದನ್ನು ಲಾಕ್ ಮಾಡಬೇಕು. ಅದರಿಂದ ಆಗ್ತಾಯಿಲ್ಲ. ಈಗ ನೋಡ್ರಿ, ಈಗ ಇಲ್ಲಿ ಟೈಟ್ ಮಾಡಿದೆ ನಾನು. ಇಲ್ಲಿ ಟೈಟ್ ಮಾಡಿದ್ರೆ ಇದು ನೋಡ್ರಿ ನಿಮ್ಗೆ ರೊಟೇಷನ್ ಬರುತ್ತೆ ಅಷ್ಟೇ, ಆದರೆ ಕೀಳಕ್ಕೆ ಬರಲ್ಲ. ಮೇಲ್ಗಡೆ ಎತ್ತುತ್ತೀನಿ ಅಂದರೂ ಎತ್ತಕ್ಕೆ ಬರಲ್ಲ. ಆ ರೀತಿ ಕುತ್ಕೊಳ್ಳುತ್ತೆ ಇದು. ಆ ಥರ ಟೈಟ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಇದೆಯಲ್ವ, ಇದನ್ನು ನಾವು ಇಲ್ಲಿಗೆ ಇದಿದೆ ನೋಡ್ರಿ, ಇದೊಂದು ಕಾಣ್ತಾ ಇದೆ, ಇದಕ್ಕೆ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಇದಕ್ಕೆ ಅಡ್ಜಸ್ಟ್ ಮಾಡಿದಾದ್ಮೇಲೆ ಈ ಪ್ರಾಡಕ್ಟು ಅಂದರೆ ನಿಮ್ಮ ಮೊಬೈಲ್ ಹೋಲ್ಡರ್ ಏನಿರ್ತದೆ ಇದನ್ನು ಇದಕ್ಕೆ ಜಾಯಿನ್ ಮಾಡಬೇಕು. ಕರೆಕ್ಟಾಗಿ ಥ್ರೆಡ್ ಹೋಗ್ದಂಗೆ ಮಿಸ್ ಮಾಡ್ದಂಗೆ ನೀಟಾಗಿ ಜಾಯಿನ್ ಮಾಡಿದ್ರೆ ನಮ್ಮ ಮೊಬೈಲ್ ಹೋಲ್ಡ್ರು ರೆಡಿ. ಇವಾಗ ನೀವೇನೋ ಒಂದು ಅಡುಗೆ ಮಾಡ್ತೀರಾ, ಏನೋ ಚಿತ್ರಾನ್ನ, ಪುಳಿಯೋಗರೆ ಅಥವಾ ನಿಮಗೆ ಗೊತ್ತಿರೋದೇನೋ ಒಂದು ಮಾಡಬೇಕು ಅಂಥ ಟೈಮಲ್ಲಿ ನೀವು ನಿಮ್ಮದೊಂದು ಮೊಬೈಲ್ನ ಇದಕ್ಕೆ ಹೋಲ್ಡ್ ಮಾಡಬೇಕು. ಹೆಂಗೆ ಮಾಡೋದು? ಹಿಂಗೆ ನೋಡ್ರಿ, ನಿಮ್ಮದು ಡಿಸ್ಪ್ಲೇ ಇರುತ್ತಲ್ಲ, ಈ ಡಿಸ್ಪ್ಲೇನ ಮೇಲ್ಗಡೆಗೆ ಅಂದರೆ ನಿಮಗೆ ಕಾಣೋ ಥರ ನಿಮ್ಗೆ ಹೆಂಗೆ ಬೇಕೋ ಆ ಥರ ಸೆಟ್ ಮಾಡ್ಕೊಂಡ್ಬಿಟ್ಟು
ಇಲ್ಲಿ ನೀವು ಏನೋ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಮಾಡ್ಬೋದು. ಆ ಕೆಪಾಸಿಟಿ ಇದೆ. ನೋಡ್ರಿ ಇದು ಆರಾಮಾಗಿ ಇಷ್ಟೇ ಹೈಟ್ ಅಂತಲ್ಲ, ನೀವು ಇನ್ನೂ ಹೈಟಿಗೂ ತೊಗೊಂಡೋಗ್ಬೋದು. ಎಷ್ಟೇ ಮೇಲೆ ತೊಗೊಂಡೋದು ಸ್ಟೆಬಿಲಿಟಿ ಇರುತ್ತೆ ಅದು. ನೀವು ಒಂದಿಷ್ಟು ಜಾಗದಲ್ಲಿ ನಿಮ್ಮ ಕ್ಯಾಮ್ರಾ ಎಷ್ಟು ಕವರ್ ಆಗುತ್ತೆ ಅಷ್ಟು ಜಾಗದಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸ್ನ ಇಟ್ಕೊಂಡು ನೀವು ರಿವ್ಯೂ ಮಾಡ್ಬೋದು. ಮತ್ತು ಇದು ಬೇಡಪ್ಪ, ಇದೇನು ಬರೀ ಹಿಂಗೆ ನೇತಾಡುತ್ತೆ, ಇದನ್ನು ಸ್ಟ್ಯಾಂಡ್ ಥರ ನಾನು ಮಾಡ್ಕೋಬೇಕು, ಇದೇನು ಹಿಂಗೆ ನಿಂತ್ಕೊಳ್ಳಲ್ವಾ, ಇಲ್ಲಿ ಈ ಥರ ನಿಲ್ಸಕ್ಕೆ ಬರಲ್ವಾ, ಹಿಂಗೆ ಬಿದ್ದೋಗ್ಬಿಡ್ತಲ್ಲ ಅಂತ ಅಂದ್ಕೊಳ್ಬೇಡ್ರಿ. ನೋಡ್ರಿ ಈ ರೀತಿ ಇಲ್ಲಿ ಇನ್ನೊಂದು ಸಿಸ್ಟಮ್ ಇದೆ. ಇದನ್ನು ಹಿಂಗೆ ಮೇಲೆ ಎತ್ಬಿಟ್ಟು ಇಲ್ಲಿ ಇದೆಯಲ್ವ, ಇಲ್ಲಿ ನೀವು ಟೈಟ್ ಮಾಡ್ತಾ ಹೋದರೆ ಇದೆಯಲ್ವ, ಇದನ್ನು ಟೈಟ್ ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ಕಾಗಿ ಕೆಳಗಡೆ ಬರೋದೇ ಇಲ್ಲ, ಅದು ಹಂಗೆ ನಿಂತ್ಕೊಂಡ್ಬಿಡುತ್ತೆ. ನೋಡಿ ಕಾಣ್ತಾ ಇದೆಯಾ? ನೋಡ್ರಿ ಹೆಂಗೆ ನಿಂತೈತೆ ಅದು ಪ್ರಾಡಕ್ಟು. ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ. ನೋಡ್ರಿ ಈಗ ಇದು ಟೈಟ್ ಆಗೈತೆ, ನಿಮಗೆ ಇದನ್ನು ರೊಟೇಟ್ ಮಾಡ್ಕೋಬೇಕು. ಆವಾಗ ಈ ಸಿಸ್ಟಮ್ ಇದೆಯಲ್ವ, ಇದನ್ನು ಲೂಸ್ ಮಾಡ್ಕೊಬೇಕು. ಲೂಸ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ, ಹಿಂಗೆ ಬೇಕು ಅಂದರೆ ಹಿಂಗೆ, ಬೇಡ ಹಿಂಗೆ ಬೇಕು ಅಂದರೆ ಹಿಂಗೆ, ಇಲ್ಲ ಟಾಪ್ ಆ್ಯಂಗಲ್ ಬೇಕು ಅಂದರೆ ಈ ಥರ, ಇಲ್ಲ ಸೈಡ್ ಆ್ಯಂಗಲ್ ಬೇಕು ಅಂದರೆ ಈ ಥರ, ಈ ಕಡೆಗೆ ಬೇಕು ಅಂದರೆ ಈ ಥರ ಒಟ್ಟು ನೀವು 360 ಡಿಗ್ರಿಲಿ ರೊಟೇಟ್ ಮಾಡ್ಕೊಳ್ಳೋ ಆಪ್ಷನ್ನು ಇದರೊಳಗಡೆ ಆಪ್ಷನ್ ಇದೆ. ನೋಡ್ರಿ ಎಂಥ ಪ್ರಾಡಕ್ಟ್ ನಿಜ ಹೇಳ್ತೀನಿ. ಕಂಟೆಂಟ್ ಕ್ರಿಯೇಷನ್ ಮಾಡೋರಿಗೆ ಇದೆಲ್ಲ, ಅದರಲ್ಲೂ ಈ ಕಿಚನ್ ವ್ಲಾಗ್ ಆ ಥರ ಏನಾದರೂ ಮಾಡ್ತಾರೆ ಗೊತ್ತಾ, ಅವ್ರಿಗೆಲ್ಲ ಈ ಒಂದು ಪ್ರಾಡಕ್ಟು ತುಂಬ ಯೂಸ್ ಆಗುತ್ತೆ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಮಾಡೋ ಅಂಥಕ್ಕೂ ಅಷ್ಟೇ ಇದು ತುಂಬ ಯೂಸ್ ಆಗುತ್ತೆ. ಯಾರಾದರೂ ತೊಗೊಳ್ಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ತೊಗೊಳ್ಳಿ. ತುಂಬ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಲು, ಸಕ್ಕತ್ತಾಗೈತೆ. ಜಸ್ಟ್ 870 ಸಮಥಿಂಗ್ ಇದೆ. ನೋಡಿ ಬುಕ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಈ ಒಂದು ಪ್ರಾಡಕ್ಟ್ ಬಗ್ಗೆ ಈಗ ತಿಳ್ಕೊಂಡಿದ್ದೀರಾ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ರೀತಿ ಇದೆ ಒಳ್ಳೆ ಪ್ರಾಡಕ್ಟು, ಬೈ ಮಾಡ್ಕೊಳ್ಳಿ. ಮತ್ತು ಕಂಟೆಂಟ್ ಕ್ರಿಯೇಷನ್ ಮಾಡೋರಿಗೆಲ್ಲರಿಗೂ ನನ್ನ ಕಡೆಯಿಂದ ಈಗ ಹೊಸ್ದಾಗಿ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು. ತುಂಬ ಜನ ನನ್ನ ಕೇಳೋದೇನೆಂದರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು, ಎಡಿಟಿಂಗ್ ಹೆಂಗೆ ಮಾಡೋದು, ವಿಡಿಯೋ ರೆಕಾರ್ಡಿಂಗ್ಗೆ ಎಷ್ಟೋ ಜನ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೂ ಬರೋಲ್ಲ. ಅವ್ರಿಗೆಲ್ಲರಿಗೂ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ವಿಡಿಯೋ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಸಿಸ್ಟಮೆಟಿಕ್ಕಾಗಿ, ಏನೇನು ಮಾಡಿದ್ರೆ ಯಾವ್ಯಾವ ಥರ ಅಮೌಂಟ್ ಅರ್ನ್ ಮಾಡ್ಬೋದು ಯೂಟ್ಯೂಬ್ ಮುಖಾಂತರ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನನ್ನ ಚಾನಲಲ್ಲಿ ಹೇಳ್ಕೊಡ್ತೀನಿ. ಯಾರಾದರೂ ನನ್ನ ಜೊತೆ ಈ ಜರ್ನಿ ಮಾಡಬೇಕು ಅಂತ ಇದ್ದರೆ ಫಾರ್ಮೆಯಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಟೆಂಟ್ ಕ್ರಿಯೇಷನ್ನ ಯಾವ್ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಆ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.